ರಾಹುಲ್ ಮತ್ತು ಮೀರಾ ಅನಾಥರು. ರಾಹುಲ್ ಒಬ್ಬ ಸಣ್ಣ ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಾ ತನ್ನ ತಂಗಿ ಮೀರಾಳನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದ. ಮೀರಾ ಕಾಲೇಜಿನಲ್ಲಿ ಟಾಪರ್. ಅವರಿಬ್ಬರ ನಡುವೆ ಯಾವುದೇ ರಹಸ್ಯಗಳಿರಲಿಲ್ಲ ಅಲ್ಲಿಯವರೆಗೆ. ಯಾಕ್ ಮೀರಾ ಇಷ್ಟು ತಡ? ಕಾಲೇಜ್ ಮುಗಿದು 3 ಗಂಟೆ ಆಯ್ತಲ್ಲ. ಅದು ಫ್ರೆಂಡ್ ಮನೆಯಲ್ಲಿ ಎಕ್ಸಾಮ್ ನೋಟ್ಸ್ ಬರೀತಾ ಇದೆ ಅಣ್ಣ. ಕೆಲವು ದಿನಗಳ ನಂತರ ರಾಹುಲ್ ಮನೆ ಸ್ವಚ್ಛಗೊಳಿಸುತ್ತಿದ್ದಾಗ ಮೀರಾಳ ಹಳೆಯ ಕಾಲೇಜ್ ಬ್ಯಾಗ್ನಲ್ಲಿ ಒಂದು ಪ್ಲಾಸ್ಟಿಕ್ ಕವರ್ ಸಿಕ್ಕಿತು. ಅದನ್ನು ತೆರೆದು ನೋಡಿದಾಗ ಅದರೊಳಗೆ ಕಟ್ಟಿನಂತಿರುವ 1,00,000 ರೂಪಾಯಿ ನಗದು ಮತ್ತು ಒಬ್ಬ ವಯಸ್ಸಾದ ಗಡ್ಡಧಾರಿ ವ್ಯಕ್ತಿಯ ಫೋಟೋ ಇತ್ತು. ರಾಹುಲ್ ಮುಖದಲ್ಲಿ ಆಶ್ಚರ್ಯ ಮತ್ತು ಸಂಶಯ ಒಟ್ಟಿಗೆ ಮೂಡಿದವು. ಅಂದು ಶನಿವಾರ. ಮೀರಾ ಮನೆಯಿಂದ ಯಾರಿಗೂ ತಿಳಿಸದೆ ಸದ್ದಿಲ್ಲದೆ ಹೊರಡುತ್ತಾಳೆ. ರಾಹುಲ್ ದೂರದಿಂದಲೇ ತನ್ನ ಬೈಕ್ನಲ್ಲಿ ಅವಳನ್ನು ಹಿಂಬಾಲಿಸುತ್ತಾನೆ. ಅವಳು ಹಳ್ಳಿಯ ಜನವಸತಿಯಿಲ್ಲದ ಒಂದು ಕಾಡಿನ ಹತ್ತಿರ ಪಾಳು ಬಿದ್ದ ಒಂದು ಬಂಗಲೆಯ ಮುಂದೆ ನಿಂತುಕೊಳ್ಳುತ್ತಾಳೆ. ಅಲ್ಲಿ ಏನೋ ಭಯಾನಕ ರಹಸ್ಯ ಅಡಗಿರುವಂತೆ ಕಾಣಿಸುತ್ತಿತ್ತು. ಮೀರಾ, ಇವತ್ತೇ ಕೊನೆಯ ಕಂತು. ಈ ಫೈಲ್ನಲ್ಲಿ ನಿನಗೆ ಬೇಕಾದ ಎಲ್ಲ ದಾಖಲೆಗಳಿವೆ. ಯಾರಿಗೂ ತಿಳಿಯಬಾರದು. ತಿಳಿದ್ರೆ ನಿನ್ನ ಕುಟುಂಬದ ಗೌರವವೇ ಹೋಗುತ್ತದೆ. ಗೊತ್ತು ಸರ್, ಯಾರಿಗೂ ತಿಳಿದಂತೆ ನಾನು ಇದನ್ನು ಮಾಡುತ್ತಿದ್ದೇನೆ. ಮೀರಾ, ಎಷ್ಟು ಧೈರ್ಯ ನಿನಗೆ? ಅಮ್ಮನ ಕೊನೆಯ ನೆನಪನ್ನು ಈ ಅಪರಿಚಿತನಿಗೆ ಕೊಡುತ್ತಿದ್ದೀಯಾ? ಎಲ್ಲಿಂದ ಬಂತು ನಿನಗೆ ಈ ದುರಹಂಕಾರ? ನಿನಗೆ ಹಣ ಬೇಕಿದ್ರೆ ನನ್ನನ್ನು ಕೇಳಬೇಕಿತ್ತು. ಹೀಗೆ ಕತ್ತಲಲ್ಲಿ ಕಳ್ಳರಂತೆ ಮನೆತನದ ಮರ್ಯಾದೆ ಹರಾಜು ಹಾಕಬಾರದಿತ್ತು. ಇದು ಮರ್ಯಾದೆ ಹರಾಜು ಹಾಕುವ ಕೆಲಸವಲ್ಲ ಅಣ್ಣ. ಹರಾಜಾಗುತ್ತಿದ್ದ ಮರ್ಯಾದೆಯನ್ನು ಉಳಿಸುವ ಪ್ರಯತ್ನ. ಒಮ್ಮೆ ಈ ಪತ್ರದ ಮೇಲಿರುವ ಹೆಸರನ್ನು ಓದು. ಅಲ್ಲಿ ನೋಡು ಅಣ್ಣ, ಆ ಗುಡ್ಸಲ್ನಲ್ಲಿರುವ ಸಾವಿತ್ರಮ್ಮ ಯಾರು ನೆನಪಿದೆಯೇ? ಅವಳ ಗಂಡ ತೀರಿದ ನಂತರ ಅವಳು ಸಂಕಷ್ಟದಲ್ಲಿದ್ದಾಗ ನಮ್ಮ ಅಪ್ಪ ಅವಳಿಗೆ ಸಹಾಯವಾಗಿ ಅವಳ ಜಮೀನನ್ನು ಅಡವಿಟ್ಟು ಸಾಲ ತೆಗೆದುಕೊಳ್ಳಲು ನೆರವಾದರು. ಆದರೆ ಆ ಸಾಲವನ್ನು ತೀರಿಸುವ ಜವಾಬ್ದಾರಿಯನ್ನು ತಮ್ಮ ಮೇಲೆ ತೆಗೆದುಕೊಂಡರು. ಆದರೆ ಆ ಸಾಲವನ್ನು ತೀರಿಸಲಾಗದೆ ಅಪ್ಪ ಸುಮ್ಮನಾದರು. ಅದರ ಪರಿಣಾಮವಾಗಿ ಆ ಬಡದ ತಾಯಿ ತನ್ನ ಜಮೀನು ಕಳೆದುಕೊಂಡು ಇಂದು ಬೇರೆಯವರ ಹೊಲದಲ್ಲಿ ಕೂಲಿ ಮಾಡುತ್ತಿದ್ದಾಳೆ. ಅಣ್ಣ, ಅಪ್ಪ ಸಾಯುವ ಮುನ್ನ ಪ್ರತಿ ರಾತ್ರಿ ಆ ತಾಯಿಯ ಮುಖ ನೆನೆದು ಅಳುತ್ತಿದ್ದರು. ಆ ನೋವು ನಿನಗೆ ತಿಳಿಯಬಾರದು ಎಂದು ಅಪ್ಪ ಡೈರಿಯಲ್ಲಿ ಬರೆದಿಟ್ಟು ಹೋಗಿದ್ದರು. ನೀನು ನನಗಾಗಿ ಹಗಲು ರಾತ್ರಿ ದುಡಿಯುತ್ತಿದ್ದೀಯ. ಇನ್ನೊಂದು ಹೊರೆಯನ್ನು ನಿನ್ನ ಹೆಗಲ ಮೇಲೆ ಹಾಕಲು ನನಗೆ ಮನಸ್ಸು ಬರ್ಲಿಲ್ಲ ಅಣ್ಣ. ಅದಕ್ಕೆ ಕಳೆದ 6 ತಿಂಗಳಿನಿಂದ ಕಾಲೇಜು ಮುಗಿದ ಮೇಲೆ ಹಳ್ಳಿಯ ರೇಷ್ಮೆ ಕಾರ್ಖಾನೆಯಲ್ಲಿ ಕೆಲಸ ಮಾಡಿದೆ. ಅಪ್ಪನ ಆಪ್ತ ಗೆಳೆಯರಾದ ಇವರ ಸಹಾಯದಿಂದ ಆ ಸಾಲದ ಬಡ್ಡಿಯನ್ನೆಲ್ಲ ತೀರಿಸಿದೆ. ಇಂದು ಈ ಸರವನ್ನು ಕೊಟ್ಟು ಆ ಜಮೀನಿನ ಪತ್ರವನ್ನು ಬಿಡಿಸಿಕೊಂಡೆ. ಈಗ ಆ ತಾಯಿಗೆ ಅವಳ ಬದುಕು ಮತ್ತೆ ವಾಪಸ್ ಸಿಗುತ್ತದೆ ಅಣ್ಣ. ಮೀರಾ, ನಾನು ನಿನ್ ಬಗ್ಗೆ ಅಷ್ಟು ಕೀಳಾಗಿ ಯೋಚಿಸಿದ್ದಕ್ಕೆ ಕ್ಷಮಿಸು. ವಿಶ್ವಾಸವೇ ಬಾಂಧವ್ಯದ ಬುನಾದಿ. ಪ್ರೀತಿಪಾತ್ರರ ಮೇಲೆ ಅನುಮಾನ ಪಡುವ ಮುನ್ನ ಸತ್ಯವನ್ನು ತಿಳಿಯಲು ಪ್ರಯತ್ನಿಸಬೇಕು. ನಮ್ಮ ಹಿರಿಯರು ಮಾಡಿದ ತಪ್ಪುಗಳನ್ನು ಸರಿಪಡಿಸುವುದು ನಮ್ಮ ಧರ್ಮ. ಅದು ನಮಗೆ ಗೌರವವನ್ನಷ್ಟೇ ಅಲ್ಲ, ನೆಮ್ಮದಿಯನ್ನೂ ನೀಡುತ್ತದೆ.